ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ಶುಕ್ರವಾರ. ಸೊ ಇವತ್ತಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸುಮಾರು ವರ್ಷದಿಂದ ಅಂದ್ಕೊತಾ ಇದ್ದೆ ಆಷಾಢದಲ್ಲಿ ಉಪ್ಪಿನ ದೀಪ ಅಣಿಸ್ಬೇಕು ಅಂತ ಅಂದ್ಬಿಟ್ಟು. ಸೊ ಫೈನಲಿ ಇವತ್ತು ಶುರು ಮಾಡಿದ್ದೀನಿ ಉಪ್ಪಿನ ದೀಪ ಅಣಿಸೋದು. 3:30ಗೆ ಎದ್ದೊಳಿದೆ. ಯಾಕಂದರೆ ನೆನ್ನೆ ಗುರುವಾರ ನಾನು ರಾಯರಿಗೆ ಮಿಸ್ ಮಾಡದೆ ಪೂಜೆ ಮಾಡಲೇಬೇಕು. ಸೊ 15 ಡೇಸ್ ಆಗಿತ್ತು ಆಲ್ರೆಡಿ ನಾನು ಪೂಜೆ ಮಾಡಿ ಮನೇಲಿ ದೇವ್ರ ಪತ್ರ ಎಲ್ಲ ತೆಗೆದು. ಹೇಗೋ ನೆನ್ನೆ ಗುರುವಾರ ರಾಯರಿಗೂ ಪೂಜೆ ಮಾಡ್ದಂಗೆ ಆಗುತ್ತೆ, ಮನೆಯಲ್ಲೂ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡೋಣ, ಈ ಶುಕ್ರವಾರಕ್ಕೆ ಬೇಗ ದೀಪ ಅಂಟಿಸ್ಕೊಬೋದು ಅಂತ ಅಂದ್ಬಿಟ್ಟು ನೆನ್ನೆ ಎಲ್ಲ ದೇವ್ರ ಪತ್ರ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ದೇವ್ರ ಮನೆಯೆಲ್ಲ ನೆನ್ನೆ ರೆಡಿ ಮಾಡ್ಕೊಂಡಿದ್ದೆ. ಸೊ ಫೈನಲಿ ಉಪ್ಪಿನ ದೀಪ ಅಂಟಿಸಿದೆ. ಒಂಥರ ಸಮಾಧಾನ, ಖುಷಿ, ಏನೋ ಒಂದು ಅಂದ್ಕೊಂಡಿದ್ದೀನಿ ಅದು ಆಗಲಿ ಅಂತ ಅಂದ್ಕೊಂಡು ಅಂಟಿಸಿದ್ದೀನಿ. ಸೊ ಫ್ರೆಂಡ್ಸ್, ಏನು ಗೊತ್ತಾ, ಏನೇ ಪೂಜೆ ಮಾಡಲಿ ದೇವ್ರ ಹತ್ರ ಆಗಿರ್ಬೋದು, ಇಲ್ಲ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ಒಂದೇ ಬೇಡಿಕೆ ಇಟ್ಕೊಬೇಕಂತೆ. ಸೊ ನಾವು ಎಲ್ಲ ಕೇಳಬಾರ್ದಂತೆ, ಯಾವುದೂ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಹಂಗೆ ಅಂದ್ಕೊಂಡು ಉಪ್ಪಿನ ದೀಪ ಅಣಿಸಿದ್ದೀನಿ. ನೋಡೋಣ ಎಷ್ಟು ದಿವಸ ನನ್ನ ಕೈಲಿ ಸಾಧ್ಯ ಆಗುತ್ತೋ ಅಷ್ಟು ದಿವಸ ಅಣಿಸೋಣ ಅಂತ ಅಂದ್ಬಿಟ್ಟು ಪೂಜೆನ ಶುರು ಮಾಡಿದ್ದೀನಿ. ಸೊ ಇವತ್ತು ಗಗನಾಗೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ಕೊಟ್ಟು ಕಳಿಸಿದ್ದೆಲ್ಲ ಆಯಿತು. ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಏನಂದರೆ ಬಿಟ್ಟು ಬ್ಲಾಗ್ ಮಾಡಿದಾಗ ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಕೆಲಸ ಎಲ್ಲ ಮುಗಿಸಾಯ್ತು, ಒಂದು ಕಪ್ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತು ಸ್ವಲ್ಪ ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡು ಬ್ಲಾಗ್ನ ಹಾಗೆ ಶುರು ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಬನ್ನಿ, ಹೊಸಬ್ರಿನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫಸ್ಟು ಹಸುಗಳ ಮನೇಲಿ ಕೆಲಸ ಮುಗ್ದೋದ್ರೆ ನನಗೆಲ್ಲ ಕೆಲಸ ಮುಗ್ದೋದ್ಮೇಲೆ ಈಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಒಬ್ಬರಿಗೆ ಪಾಪ ಬ್ಲೌಸ್ ಕೊಡಬೇಕು. ಅವರು ಮಧ್ಯಾಹ್ನ ಅವ್ರಿಗೆ ಬ್ಲೌಸ್ ಕೊಡಬೇಕು. ಅವ್ರು ಮಧ್ಯಾಹ್ನ ಅಷ್ಟೊತ್ತಿಗೆ ಕೊಟ್ಬಿಡು ಅಂತ ಹೇಳಿದ್ದಾರೆ. ಮಧ್ಯಾಹ್ನ ಅಷ್ಟೊತ್ತಿಗೆ ಬ್ಲೌಸ್ನ ಸ್ಟಿಚ್ ಮಾಡಿ ಅವ್ರಿಗೆ ತಲುಪಿಸ್ಬೇಕು. ಸೊ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅನ್ನೋದು ಕಂಪ್ಲೀಟ್ ಆಕ್ಷನ್ ಮಾಡ್ತೀನಿ. ನಾನು ಬೆಳಗಿನ ಜಾವ ಅಂದರೆ 5 ಗಂಟೆಗೆ ಹೊಸ್ಲತ್ರ ಎಲ್ಲ ದೀಪ ಅಂಟಿಸೋದನ್ನ ಗಾಳಿಗೆ ಆರೋಗ್ಬಿಡುತ್ತೆ ಅಂದ್ಬಿಟ್ಟು ಈ ದೊಡ್ಡದು ಸ್ಪ್ರೈಟ್ ಬಾಟ್ಲ್ ಬರುತ್ತಲ್ವ, ಅದನ್ನು ಓವಲ್ ಶೇಪ್ ಕಟ್ ಮಾಡಿಬಿಟ್ಟು ಅದ್ರ ಸೇಫ್ಟಿಗೆ ಇಟ್ಟಿದೆ, ಗಾಳಿಗೆ ಆರಬಾರ್ದು ಅಂತ ಅಂದ್ಬಿಟ್ಟು. ಸೊ ಈ ಥರ ಮಾಡಿದ್ದೆ. ಮತ್ತು ನೆಲಕ್ಕೆ ಸಗಣಿ ಎಲ್ಲ ಹಾಕಿ ಸಾರಿಸಿ ರಂಗೋಲಿ ಬಿಟ್ಟು ಎಲ್ಲ ಮಾಡಿದೆ. ಒಂಥರ ಖುಷಿ ಇದೆಲ್ಲ ಮಾಡಿದಾಗ ನಾವು ಹೆಣ್ಮಕ್ಳು ಅಲ್ವಾ. ಸೊ ಉಪ್ಪಿನ ದೀಪ ಅನಿಸೋದ್ರಿಂದ ನಮಗೆಲ್ಲ ಏನೆಲ್ಲ ಅಂದ್ಕೊಂಡಿರ್ತೀವಿ ಮನಸ್ಸಲ್ಲಿ. ಈಗ ಏನಾಗುತ್ತೆ ಅಂದರೆ ನಾವೆಷ್ಟೇ ದುಡಿದ್ರೂ ಏನೇ ಮಾಡಿದ್ರು ದೇವ್ರದ್ದು ಆಶೀರ್ವಾದ ಅನ್ನೋದು ನಮಗಿರಬೇಕು. ಸೊ ನಾವು ಅದ್ರ ತಕ್ಕನಾಗೆ ನಾವು ಮಾಡಿದ್ರೇ ನಮಗೂ ಪ್ರತಿಫಲ ಸಿಗೋದಲ್ವ. ನಾನು ಮನಸ್ಸಲ್ಲಿ ಏನೋ ಅಂದ್ಕೊಂಡಿದ್ದೀನಿ, ಅದು ಅಂದ್ಕೊಂಡಾದಮೇಲೆ ನಾನು ನಿಮ್ಮ ಜೊತೆ ನಿಜವಾಗ್ಲೂ ಶೇರ್ ಮಾಡ್ತೀನಿ. ಇನ್ನು ಮುಂದಕ್ಕೆ ಇದೇ ಥರ ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಬಿಟ್ಟು ನನಗೆ ನಾನೇ ಚಾಲೆಂಜ್ ತೊಗೊಂಡಿದ್ದೀನಿ. ಸೊ ಅಂದ್ಕೊಂಡು ನಾನು ದೀಪನ ಅಂಟಿಸಿರೋ ಅಂಥದ್ದು. ಖಂಡಿತ ಫ್ರೆಂಡ್ಸ್, ನೀವು ಅಷ್ಟೇ ನನ್ನ ಮನಸ್ಸಲ್ಲಿ ಏನಾನ ಅಂದ್ಕೊಂಡಿದ್ರೆ ನಮ್ಗೆ ಇದು ಕೆಲಸ ಆಗಲೇಬೇಕು ಅಂದರೆ 5:15 ಒಳಗಡೆ ನಾವು ಉಪ್ಪಿನ ದೀಪ ಅಂಟಿಸಿ ಶುಕ್ರವಾರ ಹೊತ್ತು ಪೂಜೆ ಮಾಡೋದ್ರಿಂದ ಅದು ಆಗುತ್ತೆ ಅನ್ನೋದು ತುಂಬ ನಂಬಿಕೆ. ಆದರೆ ಅದನ್ನು ನಾವು ಕರೆಕ್ಟಾಗಿ ಮಾಡಬೇಕು ಅಷ್ಟೇ, ಇನ್ನೇನು ಇಲ್ಲ. ಸೊ ಇದ್ರ ಬಗ್ಗೆ ಇನ್ನೂ ನಿಮಗೆ ಏನೋ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಹಾಕಿ, ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಇನ್ಮೇಲೆ ವಾರ ಮಾಡ್ತೀನಿ, ನನಗೆ ತಿಳಿದಿರೋ ಅಂಥದ್ದು ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ಆಮೇಲೆ ಮನೆಯವರು, ನಾನು ಹಸುಗಳ ಮನೇಲೆಲ್ಲ ಸಗಣಿ ಎತ್ತಾಕಿ ತೊಳೆದು ನೀರೆಲ್ಲ ಇಟ್ಟೆಲ್ಲ ಆದಮೇಲೆ ಪಾಪ ಅವರು ಹುಲ್ಲು ತೊಗೊಂಬಂದಿದ್ರು. ಈ ನಾಯಿಗಳು ಇದೆಯಲ್ವಾ, ಗಲೀಜು ಮಾಡಿಬಿಡ್ತವೆ, ಎಲ್ಲೂ ಹೋಗೋದಿಲ್ಲ, ಬಂದು ಹುಲ್ಲಿನ ಮೇಲೇ ಗಲೀಜು ಮಾಡೋದು. ಪಾಪ ನಮ್ಮ ಮನೆಯವ್ರಿಗೆ ಅವೆಲ್ಲ ಇಷ್ಟನೇ ಆಗಲ್ಲ. ಬೇಕಾದರೆ ಅವ್ರಿಗೆ ಕೋಪ ಬಂದರೆ ಒಂದೊಂದು ಹೊರೆನೇ ಹುಲ್ಲನ್ನ ಎತ್ತಿ ಬಿಸಾಕ್ಬಿಡ್ತಾರೆ ನಾಯಿಗಳು ಗಲೀಜು ಮಾಡಿರೋದನ್ನ ನೋಡಿದ್ರೆ. ಅದೇನೋ ಸೈಡಲ್ಲಿ ನೆಲದ ಹತ್ರ ಮಾಡಿಬಿಟ್ಟು ಹೊರ್ಟೋಗಿತ್ತಂತೆ, ಅದಕ್ಕೆ ನೀರು ಹಾಕಿ ತೊಳಿತಾಯಿದ್ರು. ಅವ್ರಿಗೆ ಅವೆಲ್ಲ ಇಷ್ಟನೇ ಆಗಲ್ಲ. ಯಾಕಂದರೆ ಮೂಗು ಪ್ರಾಣಿ, ಹಸುಗಳಿಗೇನು ಬಾಯಿ ಇರುತ್ತಾ ಹೇಳೋದಕ್ಕೆ, ಈ ಥರ ಮಾಡ್ತವೆ ಈ ನಾಯಿಗಳು ಅಂತ ಅಂದ್ಬಿಟ್ಟು. ಬಟ್ ಅವಕ್ಕೂ ಗೊತ್ತಾಗಲ್ಲ, ಅವು ಏನು ಗಾಡಿಗಳ ಹತ್ರ ಈ ಥರ ಹುಲ್ಲು ಹಾಕಿದರೆ ಅದ್ರ ಹತ್ರನೇ ಹೋಗ್ತವೆ. ಅದಕ್ಕೆ ಬೈಕೊಂಡು ಅವರು ಹುಲ್ಲು ಹಾಕ್ತಾಯಿದ್ರು. ಸೊ ಹಾಗೆ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಅದೆಲ್ಲ ಆದಮೇಲೆ ನಮ್ಮ ಮನೆಯವ್ರಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಏನು ವಾರ ಪೂಜೆ ಎಲ್ಲ ಮಾಡ್ತೀನಲ್ಲ ಆ ಟೈಮಲ್ಲಿ ಕ್ಯಾನ್ಗಳು ತೊಳೆಯೋಕೆ ಹಾಕಬೇಡಿ, ಇಲ್ಲ ಹಿಂದಿನ ದಿನವೇ ಹಾಕಿ ಅಂತ ಹೇಳ್ತೀನಿ, ಕೇಳಲ್ಲ. ತೊಳೆಯೋದಕ್ಕೆ ಕ್ಯಾನ್ಗಳು ಹಾಕಿದರು. ಮತ್ತು ನೋಡಿ, ಪಕ್ಷಿ ಪಾಪ ಗೂಡು ಕಟ್ಟಿತ್ತು, ಬಿದ್ದೋಗಿದೆ ಹುಲ್ಲು. ಹೆಂಗೆ ಅಂದರೆ 15 ದಿವಸದಿಂದ ಈ 2 ಪಕ್ಷಿಗಳು ಸೇರ್ಕೊಂಡ್ಬಿಟ್ಟವೆ, ಇಲ್ಲಿ ಗೂಡು ಕಟ್ತದೆ. ಅಂದರೆ ಗೂಡು ಕಟ್ಟೋದು ತುಂಬ ಒಳ್ಳೆಯದಂತೆ ಫ್ರೆಂಡ್ಸ್. ಮನೆ ಹತ್ರ ಪಾಪ ಅದು ಗ್ರಿಪ್ ಸಿಗ್ತಾಯಿಲ್ಲ, ಅದಕ್ಕೆ ತುಂಬ ತೂಕ ಆಗಿದೆ. ಅದೇನಾಗಿದೆ ಅಂದರೆ ಹುಲ್ಲು ಬಿದ್ದೋಗಿದೆ ಪಾಪ. ರಾತ್ರಿ ಎಲ್ಲ ಕಟ್ತಾನೆ ಇರ್ತವೆ. ಇಲ್ಲಿ ನೋಡಿ, ನಾನು ಸಿಕ್ಕಾಪಟ್ಟೆ ಹುಲ್ಲನ್ನ ಎತ್ತಾಕಿ ನನಗೂ ಸುಸ್ತಾಯಿತು, ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ. ಬೆಳಗ್ಗೆ ಅಲ್ಲಿತ್ತು ಹುಲ್ಲು, ಬಟ್ ಈಗ ಬಿದ್ದೋಗ್ಬಿಟ್ಟಿದೆ. ನನಗೆ ಬೇಜಾರಾಯಿತು, ಎಷ್ಟು ಕಷ್ಟ ಬೀಳ್ತವೆ ಗೊತ್ತಾ ಪಕ್ಷಿಗಳು. ಸೊ ನೀರು ಬಿಟ್ಟಿದ್ದಾರೆ, ಸ್ವಲ್ಪ ಕ್ಯಾನ್ಗಳನ್ನೆಲ್ಲ ವಾಶ್ ಮಾಡಿಬಿಡೋಣ, ಇನ್ನು ಸಾಯಂಕಾಲ ಹಾಕಬೇಕಾಗತ್ತೆ ಅಂದ್ಬಿಟ್ಟು
ಸೊ ಬಟ್ಟೆಗಳನ್ನೆಲ್ಲ ತೆಗ್ದ್ಬಿಡೋಣ, ಮಳೆ ಬರೋಂಗಿತ್ತು. ಒಳಗಡೆ ಹೋದೆ ಇನ್ನೇನು ಕುತ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಜೋರು ಮಳೆ ಸ್ಟಾರ್ಟ್ ಆಯಿತು. ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನು ಕರೆಂಟ್ ತೆಗ್ದುಬಿಡ್ತಾರೆ. ಆ ಕ್ಯಾನೆಲ್ಲ ತೊಳೆದ್ಬಿಡೋಣ ಅಂತಂದ್ಬಿಟ್ಟು, ಕಾಫಿ ಬೇಕಾದ್ರೆ ಆಮೇಲೆ ಕುಡಿಬೋದು ಅಂತಂದ್ಬಿಟ್ಟು ಒಳಗಡೆ ಹೋಗೋಣ ಅಂತಂದ್ಬಿಟ್ಟು. ಸೊ ಹಾಗೆ ಸ್ವಲ್ಪ ಮಳೆ ಬರ್ತಾರೋದು ನೋಡ್ತಾಯಿದ್ದೆ. ಅಂದರೆ ಇದು ಬಿತ್ತನೆ ಮಳೆ ಅಂತಲ್ವ, ಈಗೆಲ್ಲ ಬಿತ್ತನೆ ಕಾಲ ಅಂತಲ್ವ, ಸೊ ಆ ಮಳೆ ಬೀಳೋದಂತೆ ಅತ್ತೆ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಒಂದು 2 ಹನಿ ಅಷ್ಟೇ ಬಿದ್ದಿದ್ದು, ಅಷ್ಟಕ್ಕೇ ಆ ಮಣ್ಣದು ಫ್ರೇಗ್ರೆನ್ಸ್ ಏನಿದೆ ಅಲ್ವಾ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ನಾನು 2 ನಿಮಿಷ ಅಲ್ಲೇ ನಿಂತ್ಕೊಂಡಿದ್ದೆ ಫ್ರೇಗ್ರೆನ್ಸ್ ತೊಗೊಳಕ್ಕೆ. ಯಾರು ನಮ್ಮ ಹೆಣ್ಮಕ್ಳು ಇರ್ತಾರಲ್ಲ, ಅವರು ಪ್ರೆಗ್ನೆಂಟ್ ಆಗಿರ್ತಾರಲ್ವ, ಅವ್ರಿಗೆಲ್ಲ ಇದೆಲ್ಲ ಜಾಸ್ತಿ ಇಷ್ಟ ಆಗುತ್ತೆ, ಈ ಮಣ್ಣಿನ ಸ್ಮೆಲ್ಲು ಈ ಥರ ಎಲ್ಲ. ಅದಕ್ಕೆ ಸ್ವಲ್ಪ ತಲೆ ನಿಂತ್ಕೊಂಡು ಸ್ವಲ್ಪ ವೀಡಿಯೋನೂ ತೊಗೊತಾ ಇದ್ದೆ. ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆಗಿದ್ದರೆ ಫಾಲೋ ಮಾಡಿ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.